ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಕುಮಾರ್ ಎಸ್ಟೇಟ್ಗೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಇಲ್ಲಿನ ಮ್ಯಾನೇಜರ್ ಆಗಿರುವಂತಹ ಶ್ರೀ ಧರ್ಮಗೌಡ ಅವ್ರನ್ನ ಮಾತಾಡಿಸಿ, ಈಗ ಯಾವುದೇ ಒಂದು ಕಾಫಿ ಅಂತ ತಗೊಂಡಾಗ ಸ್ಪೆಷಲಿ ಇದರಲ್ಲಿ ಕಸಿ ಮಾಡೋದು, ಅಂದರೆ ಇವರು ಕಸಿ ಮಾಡೋದು ಅಂತ ಹೇಳ್ತಾರೆ, ನಮ್ಮ ಆಡು ಭಾಷೆಯಲ್ಲಿ ಕಾಫಿಯ ಚಾಟ್ನಿ ಅಂತ ಹೇಳ್ತೀವಿ. ಅದು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೆಂಬೆ ಕೊಂಬೆಗಳನ್ನೆಲ್ಲ ತೆಗಿಬೇಕು, ಅದಲ್ಲದೆ ಈಗ ಗಿಡ ನಾಟಿ ಮಾಡಿದಾಗ ಒಂದು 2-3 ಸಲ ಕುಡಿ ಚೂಟೋದು ಅಂತ ಮಾಡ್ತಾರೆ. ಅದೆಲ್ಲ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಅದರ ಮಹತ್ವ ಏನಿದೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರನ್ನ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಕಳೆದ ಸಂಚಿಕೆಯಲ್ಲಿ ನಾವು ನರ್ಸರಿಯ ಬಗ್ಗೆ ತಿಳ್ಕೊಂತಾ ಇದ್ವಿ ಸರ್, ಕಾಫಿ ನರ್ಸರಿಯ ಬಗ್ಗೆ. ಈಗ ಒಂದು ಮದರ್ ಬ್ಲಾಕ್ ಇಂದ ಆಗ್ಲಿ ಅದನ್ನ ಹಣ್ಣುಗಳನ್ನ ಯಾವ ರೀತಿ ಆಯ್ಕೆ ಮಾಡಬೇಕು, ಆಯ್ಕೆ ಮಾಡಿದ್ಮೇಲೆ ಬೀಜೋಪಚಾರ ಹೇಗೆ, ಅದನ್ನ ಬೆಡ್ ಅಲ್ಲಿ ನಾಟಿ ಮಾಡಿದಾಗಿರ್ಬೋದು, ಅದು ಎಷ್ಟು ವರ್ಷಕ್ಕೆ ಮೊಳಕೆ ಬರುತ್ತೆ, ಹೇಗ್ ಬರುತ್ತೆ, ಅದಾದ್ಮೇಲೆ ಮುಖ್ಯ ಭೂಮಿಗೆ ನಾವು ಯಾವಾಗ ನಾಟಿ ಮಾಡ್ತೀವಿ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು ಸರ್ ನಮ್ಗೆ ಪ್ರದೀಪ್ ಅವರು. ಈಗ ಅದರ ಮುಂದುವರೆದ ಭಾಗವಾಗಿ ಸರ್, ಈಗ ಒಂದ್ಸಲ ನಾಟಿ ಮಾಡಿದ್ವಿ. ಅದಾದ ಮುಂದೆ ಏನ್ ಮಾಡ್ಬೇಕು ಸರ್? ಈಗ ನಾಟಿ ಮಾಡಿದ್ವಿ ನಾವು, ಪಾಲಿಥಿನ್ ಬ್ಯಾಗಿಗೆ ನಾಟಿ ಮಾಡಿದ್ವಿ. ಅದು ಒಂದು 5-6 ತಿಂಗಳಲ್ಲಿ ಒಂದು ಅರ್ಧ-ಮುಕ್ಕಾಲು ಅಡಿ ಹೈಟ್ ಬರ್ತದೆ. ಬರುತ್ತೆ. ಅದನ್ನ ನಾವು ಮತ್ತೆ ಅದನ್ನ ನಾಟಿ ಮಾಡ್ಲಿಕ್ಕೆ ಹೋಗಲ್ಲ ಆ ವರ್ಷ. ಅದನ್ನ ಬೆಡ್ ಮಾಡ್ಬಿಟ್ಟು ಪಾಲಿಥಿನ್ ಬುಟ್ಟಿ ಸಮೇತ ಅಡಿಯಲ್ಲಿ ತೂತ ಮಾಡಿ ಅದನ್ನ ಒಂದು ಅರ್ಧ-ಮುಕ್ಕಾಲು ಅಡಿಗೆ ಅದನ್ನ ಲೆವೆಲ್ ಆಗಿ ಇಟ್ಕೊಂಡು ಬರ್ತೀವಿ. ಆ ಬುಟ್ಟಿ ಮೇಲೆ ಒಂದು ಅರ್ಧ ಇಂಚು ಮಣ್ಣು ತುಂಬಿಸ್ತೀವಿ. ಅದಾದ್ಮೇಲೆ ಅದು 1 ವರ್ಷ ಕಳೆದ್ಮೇಲೆ ಅದನ್ನ ಜೂನ್-ಜುಲೈನಲ್ಲಿ ನಾಟಿಗೆ ಅಂತ ರೆಡಿ ಆಗಿರ್ತದೆ. ಅಂದ್ರೆ ನಾವು ಸೆಕೆಂಡರಿ ನರ್ಸರಿಗೆ ಹೋಯ್ತೀವಿ, ಅಲ್ಲಿಂದ 2 ವರ್ಷ ಅಲ್ಲಿ ಬಿಡ್ತೀವಿ. ಅದ್ರಲ್ಲಿ ಬಿಡ್ತೀವಿ, 1-2 ವರ್ಷ ಅಲ್ಲಿ ಬಿಡ್ತೀವಿ. ನೆಕ್ಸ್ಟ್ 2 ವರ್ಷದ ಮೇಲೆ ಆ ಗಿಡನ ಅಲ್ಲಿಂದ ತೆಗೆದು ಪ್ಲಾಂಟೇಶನ್ ಮಾಡ್ತೀವಿ. ಪ್ಲಾಂಟೇಶನ್ ಮಾಡುವಾಗ ತಾಯಿ ಬೇರು ಅಂತ ಬಂದಿರುತ್ತೆ ಇಲ್ಲಿ, ಅದನ್ನು ಸಹಿತ ಕಟ್ ಮಾಡಿ 1-1.5 ಅಡಿ ಆಳ ಮಾಡಿ ಅದನ್ನ ವ್ಯವಸ್ಥಿತವಾಗಿ ನೆಡಬೇಕು. ಭೂಮಿ ಮಟ್ಟಕ್ಕೆ 1 ಇಂಚು ಅದ್ರ ಮೇಲೆ ಮಣ್ಣು ಕೂರ್ಬೇಕು ಆ ಗಿಡದ ಲೆವೆಲ್ ಇಂದ. ಬಂದ ನಂತರ ಸರ್, ಈಗ ತಾಯಿ ಬೇರು ಕಟ್ ಮಾಡೋದು ಮುಖ್ಯ ಉದ್ದೇಶ ಏನಕ್ಕೆ ಸರ್? ತಾಯಿ ಬೇರು ನಾವು ಕಟ್ ಮಾಡ್ಲಿಲ್ಲ ಅಂದ್ರೆ ಆ ಬೇರು ಹೋಗಿ ಮಡ್ಸ್ಕೊಂಡ್ ಬರುತ್ತೆ, ಆ ಗಿಡ ಅಭಿವೃದ್ಧಿ ಆಗಲ್ಲ. ಹೊಸದಾಗಿ ಆ ತಾಯಿ ಬೇರಲ್ಲಿ ಬೇರ್ ಬಂದು ಅದು ಸರಿಯಾಗಿ ಮತ್ತೆ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿ ಕಟ್ ಮಾಡಿ ಹಾಕೋದು ಬಹಳ ಬೆಸ್ಟ್, ಸೂಕ್ತ. ಆವಾಗ ನೆಡುವಾಗ ಪಾಲಿಥಿನ್ ಬ್ಯಾಗ್ ನ ಸಮೇತ ತೆಗೆದು ಬಿಡ್ಬೇಕು, ತೆಗೆದು ನಾಟಿ ಮಾಡಬೇಕು. ಅಷ್ಟಿದೆ. ನೆಕ್ಸ್ಟ್ ಸರ್, ನಾಟಿ ಮಾಡಿದ 1 ವರ್ಷದ ಮೇಲೆ ಅಂತ ಬೆಳೀತದೆ. ಅಲ್ಲಿಗೆ 2 ವರ್ಷ ಆಗಿರುತ್ತದೆ ಆ ಗಿಡಕ್ಕೆ. ಅದ್ರಲ್ಲಿ ಹೂವು ಸಮೇತ ಬಂದ್ಬಿಡ್ತದೆ. ಆ ಹೂವನ್ನ ನಾವು ತೆಗೆದಾಕ್ಬಿಡ್ತೀವಿ. ಅದರಿಂದ ಏನಕ್ಕೆ ತೆಗೆದಿಲ್ಲ ಅಂದ್ರೆ ಗಿಡ ಸ್ಟ್ರೆಂತ್ ಇರಲ್ಲ, ಆತರ ಆ ಸ್ಟ್ರೆಂತ್ ಇರಲ್ಲ. ಆಮೇಲೆ ನೋಡ್ಕೊಳ್ತೀವಿ ಗಿಡ ಗಟ್ಟಿ ಆಗಕ್ಕೆ, ಆಮೇಲೆ ಹೂ ಹಣ್ಣು ಮೊದ್ಲು ಗಿಡ ಗಟ್ಟಿ ಆಗ್ಬೇಕು. ನಂತರ 2 ಅಡಿ 2.5 ಅಡಿಗೆ ಬರ್ತದೆ. ಆ ಬಂದಿದ್ದನ್ನ ಕುಡಿ ಚಿವುಟ್ತೀವಿ. ಅದು ಚಿವುಟಿದ್ಮೇಲೆ ಹಾಗೆ ಗಿಡನ ಏನ್ ಗೊಬ್ಬರ ನೀರು ಎಲ್ಲ ಕೊಟ್ಟು ಮೇಂಟೈನ್ ಮಾಡ್ಕೊಂಡು 5 ವರ್ಷದವರೆಗೂ ಅದು ಬಡ್ಡೆ ದಪ್ಪ ಹಾಕ್ಬೇಕು. ದಪ್ಪ ಆದ್ಮೇಲೆ 5 ವರ್ಷದ ಮೇಲೆ ಒಂದೇ ಕುಡಿ ಚಿವುಟಿದ್ಮೇಲೆ 5 ವರ್ಷ ಬರ್ಬೇಕು. ಅದ್ರ ಮೇಲೆ ಮತ್ತೆ ಚಿಗುರು ಬರ್ತದೆ. ಅದ್ರ ಮೇಲೆ ಬಂದಿದ್ನ ನಾವು ಮತ್ತೆ ಈಗ 2.5 ಅಡಿಗೆ ಮುರಿದ್ರೆ ಅದು 3 ಅಡಿ ಹೈಟಿಗೆ ಬಂದಿರುತ್ತೆ. ಅರ್ಧ ಅಡಿ ಅದೇ ತಾನಾಗಿ ಹೈಟ್ ಆಗುತ್ತೆ. ಆಮೇಲೆ ಮತ್ತೆ ಅದಕ್ಕೊಂದು ಚಿಗುರು ಬಿಡ್ತೀವಿ. ಆ ಚಿಗುರನ್ನ ಮತ್ತೆ ನೆಕ್ಸ್ಟ್ 5 ವರ್ಷ ಕಳೆದ್ಮೇಲೆ, ಚಿಗುರು ಅಂದ್ರೆ ಈಗ ನೀವು ಎಲ್ಲಿಂದ ಕಟ್ ಮಾಡಿ ಅಲ್ಲಿಂದಾನೆ ಬೇರೆ ಚಿಗುರು ಬರುತ್ತೆ. ಅದು ಕಂಬ ಚಿಗುರಲ್ಲ, ಕಂಬ ಚಿಗುರು ಅಂತಾನೆ ಹೇಳೋದು ಅದಕ್ಕೆ. ಕಂಬ ಚಿಗುರು ಬಂದು ನೆಕ್ಸ್ಟ್ 4.5 ಅಡಿಗೆ ಮಟ್ಟ ಮಾಡ್ತೀವಿ. ಅದನ್ನ 4.5 ಅಡಿಗೆ ಮಟ್ಟ ಮಾಡಿದ್ರೆ ಮತ್ತೆ ಅದು 5 ಅಡಿಗೆ ನಮಗೆ ಒಂದು ತೋಟಕ್ಕೆ ಒಂದು ಲೆವೆಲ್ ಆಗಿ ಎಲ್ಲ ಅಲ್ಲಿ ಬರುತ್ತೆ, ಆಗುತ್ತೆ. ಆಮೇಲೆ ಕಂಬ ಚಿಗುರು 4.5 ಅಡಿ ರಿಕ್ಷಿಟ್ ಮಾಡ್ತೀರಾ, ಅದು ಇನ್ನೊಂದು ಅರ್ಧ ಅಡಿ ಹೈಟ್ ಆಗಿ ಅಲ್ಲಿಂದ ಕೌಲ್ ಹೊಡೆಯಕ್ಕೆ ಕೌಲ್ ಹೊಡೆದು ಅದರ ರೆಕ್ಕೆಗಳಿದೆ, ಮದ ರೆಕ್ಕೆಗಳು, ಅದೆಲ್ಲ ಕೌಲ್ ಹೊಡೆಯಕ್ ಆಗುತ್ತೆ. ಸರ್, ಈಗ ನೀವು ಮೊದಲನೇ ಸಲ ಅದನ್ನ 2.5 ಅಡಿಗೆ ಮಟ್ಟ ಮಾಡ್ತೀರಲ್ಲ, ಅವಾಗ ಅದು ಕಂಬ ಚಿಗುರು ಬರುತ್ತೆ ಬಿಡಿ, ಆಮೇಲೆ ಮುಂದೆ ನೀವು ಮಾಡ್ತೀರಾ. ಈ ಸೈಡ್ ಇಂದ ರೆಕ್ಕೆಗಳಿರ್ತಾವಲ್ಲ, ಸೈಡ್ ಇಂದ ಹಾಗೆ ಇರುತ್ತೆ. ಈ ಸೈಡ್ ರೆಕ್ಕೆ ಹೋಗ್ತದೆ ಅನ್ನೋ ಉದ್ದೇಶಕ್ಕೆ 2.5 ಅಡಿ ಮಟ್ಟ ಮಾಡ್ಬೇಕು. ಹಾಗೆ ನಾವೀಗ 4-5 ಅಡಿ ಬಿಟ್ರೆ ಕೆಳಗಡೆ ತಾಯಿ ರೆಕ್ಕೆಗಳಿರ್ತದಲ್ಲ, ಎಲ್ಲ ಒಣಗಿ ಹೋಗ್ತಾ ಬರುತ್ತೆ. ಅದಕ್ಕೋಸ್ಕರನೇ ನಾವು 2.5 ಅಡಿಗೆ ಮಟ್ಟ ಮಾಡ್ಕೊಂಡ್ರೆ ಅದ್ರಲ್ಲಿ ಏನ್ ಬರ್ತದೆ ಎಲ್ಲ ಕೊನೆಗಳು ಹಾಗೆ ಇರುತ್ತೆ. ಈಗ ನೀವು ಮಟ್ಟ ಮಾಡಿದಿರಿ ಸರ್, ಈಗ ಮಟ್ಟ ಮಾಡಿದ್ಮೇಲೆ ಈಗ ಸೈಡ್ ರೆಕ್ಕೆ ನೀವು ಬೆಳಿಬೇಕು ಅಂತಾನೆ ಮಟ್ಟ ಮಾಡೋದು.
ಅದಾದ್ಮೇಲೆ ಸೈಡ್ ರೆಕ್ಕೆದು ಬೆಳವಣಿಗೆ ಹೆಂಗಾಗತ್ತೆ ಸರ್ ಈಗ? ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ನೀವು ಎಲ್ಲಾ ದಿಕ್ಕುಗಳಿಗೂ ಪಸರಿಸ್ತಾ ಸುತ್ತ ಎಲ್ಲಾ ದಿಕ್ಕುಗಳಲ್ಲೂ ಇರ್ತದೆ ಆ ರೆಕ್ಕೆ. ಅದರಲ್ಲೂ ಹಣ್ಣು ಬರ್ತದೆ. ಆವಾಗ ಹುಷಾರಾಗಿ ಹಣ್ಣ 3 ವರ್ಷದ ನಂತರ ಕ್ಲೀನ್ ಆಗಿ ಅದನ್ನು ಕುಯ್ಕೊಂಡು ನಾವು ಅದನ್ನು ತಗೋಬಹುದು ಕಾಫಿನ. ನಂತರ ಅದೇ ಹೇಳಿದ್ನಲ್ಲ 2.5 ಅಡಿ ಮೇಲೆ ಮತ್ತೆ 4 ಅಡಿ ಬಿಟ್ರೆ ಅದ್ರಲ್ಲೂ ಸೈಡ್ ತಾಯ್ರೆಕ್ಕೆಗಳಿರ್ತದೆ, ತಾಯ್ರೆಕ್ಕೆ ಅಂತ ಹೇಳ್ತೀವಿ. ಅದು ಬಂದು ಅದು 4.5 ಇಂದ 5 ಅಡಿಗೆ ಆಗುತ್ತೆ. ಅದರಲ್ಲೂ ತುಂಬಾ ಕಾಫಿ ಎಲ್ಲ ಕಡೆನೂ ಬರುತ್ತೆ. ಈಗ ಹಂಗಂದ್ರೆ ಈಗ ಇಲ್ಲಿ ಒಂದ್ಸಲಿ ಕೆಳಗಡೆ ಮಟ್ಟ ಹಾಕಿದಾಗ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಮೇಲೊಂದು 4 ಅಡಿ ಮಾಡಿದಾಗ ಅಲ್ಲಿಯೂ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಇದು 2 ಅಂತಸ್ತು ಅಂತ ಹೇಳ್ಬೋದಾ? ಇದು 2 ಅಂತಸ್ತು ಬೇಕೇ ಬೇಕು. 1 ಅಂತಸ್ತಲ್ಲಿ ಗಿಡ ನಾವು ಮಾಡಕ್ ಆಗದೇ ಇಲ್ಲ. ಈಗ 2 ಅಂತಸ್ತಲ್ಲಿ ಗಿಡ ಹಿಂಗೆ ಸ್ಪ್ರೆಡ್ ಆಗತ್ತಲ್ಲ ಸರ್ ಈಗ? ಹೌದು. ಕೆಲವೊಂದು ಗಿಡಗಳು ನೋಡಿದ್ವಿ ಸರ್ ಈಗ ಒಂದೇ ಕಂಬದಿಂದ ಅಂದ್ರೆ ಮೇನ್ ಮುಖ್ಯ ಕಾಂಡದಿಂದ ಬಂದು ಬೆಂಡ್ ಆಗಿ ಹೋಗಿದಾವೆ ಸರ್. ಅದು ಈ ತರ ಕೆಳಗಡೆ ಬರ್ತದೆ ರೆಕ್ಕೆ, ಆ ತರನೇ ಬರ್ಬೇಕು. ಈಗ ಸ್ಟ್ರೈಟ್ ಉದ್ದ ಹೋಗಲ್ಲ. ಅದು ಬೀಜ ಸೆಲೆಕ್ಷನ್ ಅಲ್ಲಿ ಆ ತರನೇ ನಿಮಗೆ ರೆಕ್ಕೆ ಸಿಗ್ತದೆ. ಬೀಜ ಸೆಲೆಕ್ಟ್ ಮಾಡ್ತೀವಲ್ಲ ಆವಾಗ. ಈಗ ಮುಖ್ಯವಾಗಿ ಸರ್ ಈಗ ನಮ್ಮ ಪ್ರದೇಶದಲ್ಲಿ ಅಥವಾ ನಾವು ಜಾಸ್ತಿ ಇಲ್ಲೇನು ನೋಡ್ತೀವಿ ಕರ್ನಾಟಕದಲ್ಲಿ ಒಂದು ಮುಖ್ಯ ಕಾಂಡವಾಗಿ ಮಾಡ್ತಾರೆ, ಅಂದ್ರೆ ಮಲ್ಟಿ ಸ್ಟೆಮ್. 2-3 ಕಾಂಡಗಳನ್ನ ಬಿಟ್ಟು ಮಾಡೋದು ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವು ಆ ರೀತಿ 2-3 ಕಾಂಡಗಳಿಂದ ಹಿಂಗ ಅಪ್ಸಿರೋದಿದೆಯಾ ಅಥವಾ? ಅಪ್ಸಿರೋ ಮಧ್ಯೆ ಮಾಡಿದ್ವಿ, ಅದ್ರಲ್ಲಿ ನಮಗೆ ಅದು ಅಷ್ಟೊಂದು ಅನುಕೂಲಕರ ಕಾಣ್ಲಿಲ್ಲ. ಏನಾಗುತ್ತೆ ಅಂದ್ರೆ ಈ ತಾಯಿ ಗಿಡ ಇರ್ತದಲ್ಲ, ಅಂದ್ರೆ ಅದನ್ನ ಒಂದೇ ಮೇಂಟೈನ್ ಮಾಡೋದು ಬೆಸ್ಟ್. ಓಕೆ. 2 ಬಿಟ್ರೆ ಏನಾಗುತ್ತೆ? 2 ಬಿಟ್ರೆ 3 ಬಿಡ್ತೀವಿ ಅನ್ಕೊಳ್ಳಿ. ಈ ದೊಡ್ಡ ಗಿಡದಲ್ಲಿ ರೆಕ್ಕೆ ಇರ್ತದೆ, ಸೈಡ್ ರೆಕ್ಕೆ, ಅದೆಲ್ಲ ತಾನಾಗೆ ಒಣಗ್ತಾ ಹೋಗುತ್ತೆ. ಮತ್ತೆ ಇದು ಮೇಲೆ ಹೋದಾಗ ಸ್ವಲ್ಪ 1 ವರ್ಷಕ್ಕೆ ಇಲ್ಲಿ ಕಾಯಿ ಬಿಡ್ತದೆ, ಇನ್ನೊಂದು ವರ್ಷ ಮುಂದೆ ಕಾಯಿ ಬಿಡ್ತದೆ. ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ. 1 ವರ್ಷ ಇಳುವರಿ ತಗೋಬಹುದು, ಅದರಿಂದ ಗಿಡ ಹಾಳಾಗುತ್ತೆ. ಅಂದ್ರೆ ಒಂದು ಬುಡ ದಪ್ಪನೆಯ ಬುಡ, ಅದಾದ್ಮೇಲೆ ಮುಂದೆ ಚೂಟಿದಾದ್ಮೇಲೆ ಅಲ್ಲಿ ಬಂದಿರುವಂತ ರೆಕ್ಕೆ, ಅದ್ರ ಮುಂದೆ ಒಂದು ಕಂಬದ ರೆಕ್ಕೆ, ಈ ರೀತಿ ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ನಾವು ಆ ತರ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB
ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೂಡೋಮನಾಸ್, ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್, ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಈಗ ವರ್ಷ ಈಗ ಕಂಬ ಚಿಗುರು ತೆಗೆಯೋದು ಅಂತ ಒಂದು ಮಾಡ್ತಿದೀನಿ ಅಂತ ಹೇಳಿದ್ರು ಸರ್. ಅದು ನೀವು ಕೇಳಿದ ಕ್ವಶನ್ ಚೆನ್ನಾಗಿದೆಯಾ. ಹ್ಮ್. ಒಂದು ದೊಡ್ಡ ಸ್ಟೆಮ್ ಬಿಟ್ಟಿರ್ತೀವಲ್ಲ, ಕಂಬ ಬಿಟ್ಟಿರ್ತೀವಿ, ಅದ್ರ ಮೇಲೆ ಇನ್ನೊಂದು ಬಿಟ್ಟಿರ್ತೀವಿ. ಹ್ಮ್. ಆ ಸುತ್ತೆಲ್ಲ ಕಂಬ ಚಿಗುರು ಬರ್ತದೆ. ಯಾವಾಗ್ಲೂ ಬರ್ತಾನೆ ಯಾವಾಗ್ಲೂ ತಿಂಗಳಿಗೆ ಒಂದ್ಸರಿ ಅದನ್ನ ರಿಮೂವ್ ಮಾಡ್ತಾನೆ ಇರ್ಬೇಕು. ಕಂಬ ಚಿಗುರು ಅಂದ್ರೆ ಏನ್ ಸರ್? ಅದನ್ನ ಹೆಂಗೆ ಗುರ್ತ ಮಾಡಬಹುದು ನಾವು? ಇದೇ ಕಂಬ ಈಗ ಈ ಕಂಬ ನಾವು 2.5 ಅಡಿಗೆ ಬಿಟ್ವಲ್ಲ, ಹಾ. ಅಲ್ಲಿಂದ ಕೆಳಗಡೆ ಯಾವ್ದೇ ಚಿಗುರು ಬಂದ್ರು ಕಂಬ ಚಿಗುರು ಅದನ್ನ ತೆಗೆದು ಅಂದ್ರೆ ಮುಖ್ಯ ಕಾಂಡಕ್ಕೆ ಯಾವ್ದೇ ಚಿಗುರು ಅದು ಮೇಲ್ಮುಖವಾಗಿ ಮೇಲ್ಮುಖವಾಗಿ ಯಾವ್ದು ಬರುತ್ತೆ ಅದನ್ನ ತೆಗಿಬೇಕು. ಹ್ಮ್. ಸರ್ ಆವಾಗ್ಲೇ ಹೇಳ್ದೆ 2.5 ಅಡಿಗೆ ಮಟ್ಟ ಮಾಡ್ತೀವಿ, 3 ಅಡಿಗೆ ಅದು ಬೆಳೆದಿರ್ತದೆ, ಮತ್ತೆ 5 ವರ್ಷದ ನಂತರ ಮೇಲ್ ಕಂಬ ಚಿಗುರು ಬಿಡ್ತೀವಿ ಅಂತ. ಈ ಗಿಡದಲ್ಲಿ ಒಂದೊಂದು ಗಿಡದಲ್ಲಿ ಈ ತರ ಸಿಕ್ಕದೇ ಇದ್ದಾಗ ನಾವೇನ್ ಮಾಡ್ತೀವಿ, ಅದೇ ಬಡ್ಡೆಯಿಂದ ಇನ್ನೊಂದು ಕಂಬ ಚಿಗುರನ್ನ ಪಕ್ಕದಲ್ಲಿ ತಗೊಂಡು ಈ ತರ ಬಂದಾಗ ಈ ತರನು ಒಂದು ಗಿಡನ ಜಾಗ ವೇಸ್ಟ್ ಆಗಲ್ಲ, ಈ ತರನು ಗಿಡ ನಾವು ಬೆಳಿಬೋದು ಅಂತ ನಾವು ಅನ್ಕೊಂಡಿದೀವಿ ಮಾಡಿದೀವಿ ಅದನ್ನ. ಸರಿ, ಅದು ನಾವು ಮೇಲೆ ಸಿಗ್ಲಿಲ್ಲ ಅಂತಂದ್ರೆ ಈ ತರ ಕೆಳಗಡೆಯಿಂದನೂ ಚಿಗುರು ತಗೊಂಡು ನೆಕ್ಸ್ಟ್ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಇಂಪ್ರೂವ್ಮೆಂಟ್ಸ್ ಮುಂದೆ ಅದನ್ನ ನೋಡ್ಬಿಟ್ಕೊಳ್ತೀವಿ, ಬೇಡದೇ ಇದ್ರೆ ಕಟ್ ಮಾಡ್ತೀವಿ. ಈಗ ಸರ್ ಒಂದು ಕಾಂಡಕ್ಕೂ ಈಗ 2 ಕಾಂಡ ಮಾಡಿದಿರಲ್ಲ ಸರ್, ಇದಕ್ಕೆ ಏನಾದ್ರು ವ್ಯತ್ಯಾಸ ಆಗುತ್ತೆ. ಅದು ಫಸ್ಲಿಗೆ ಬಂದಾಗ ಸ್ವಲ್ಪ ಇರ್ಸುಮುರ್ಸು ಆಗುತ್ತೆ, ಸರಿ ಆಗಲ್ಲ ಅದು. ಆವಾಗ ನಾವು ಏನ್ ಮಾಡ್ತೀವಿ, ಇದ್ರಲ್ಲಿ ಯಾವ್ದಾದ್ರು ಒಂದ್ ಇಟ್ಕೊಂಡು ಒಂದನ್ನ ಕಟ್ ಮಾಡಿ ತೆಗಿತೀವಿ. ಅಂದ್ರೆ ಚೆನ್ನಾಗಿರೋ ಕಾಂಡನ ಇಟ್ಟು ಬೇರೆ ಕಾಂಡನ ನಾವು ತೆಗೆದ್ಬಿಡ್ತೀವಿ. ಸರ್, ಈಗ ನೀವು ಇಷ್ಟೊತ್ತು ನಮ್ಗೆ ಹೇಳ್ತಾ ಇದ್ರಿ, ಒಂದು ನಮ್ಗೆ ಕಂಬ ಚಿಗುರು ಸರಿಯಾಗಿ ಸಿಗ್ಲಿಲ್ಲ ಅಂತಂದ್ರೆ ಕೆಳಗಿಂದ ಒಂದು ತಗೊಂತೀವಿ ಅಂತ ಹೇಳ್ತಾ ಇದ್ರಿ. ಗಿಡ ಮಾಡ್ಕೋಬಹುದು ಅಂತ ಆಯ್ತು. ಇಲ್ಲಿ 3 ನಮ್ಗೆ ಕಣ್ಣಿಗೆ ಕಾಣ್ತಾ ಇದೆ, ಇದ್ರದ್ದೇನ್ ವಿಶೇಷತೆ ಸರ್ ಇಲ್ಲಿ ನೀವು ಮಾಡಿರೋದು? ಇದು ಯಾಕೆಂದ್ರೆ ಇದು ಮೊದಲನೇ ಸ್ಟೆಮ್ ಅಲ್ಲಿ ಇಲ್ಲಿ ತಾಯಿರಕ್ಕೆ ಇರಲ್ಲ, ಈ ಗಿಡದಲ್ಲಿ ಸಿಗ್ಲಿಲ್ಲ. ಆವಾಗ ಈ ಜಾಗ ವೇಸ್ಟ್ ಆಗುತ್ತೆ ಅಂತ ಏನ್ ಮಾಡ್ತೀವಿ, ಪಕ್ಕದಲ್ಲಿ ಇನ್ನೊಂದು ಚಿಗುರು ಬಿಡ್ತೀವಿ. ಆವಾಗ ಬಿಟ್ಟಾಗ ನೋಡಿ ಇಷ್ಟ ತರ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಇದು ಮಾಮೂಲಿ 4.5 ಅಡಿಗಿರೋದು ಅದು ಇದೆ, ಕೆಳಗಡೆ ಜಾಗ ವೇಸ್ಟ್ ಆಗುತ್ತೆ, ಇಲ್ಲಿ ಏನು ಇಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ಚಿಗುರು ಬಿಟ್ಕೊಂಡು ಈ ತರ ಗಿಡನ ನಾವು ಮಾಡ್ತೀವಿ. ಅಲ್ಲಿ ನೀವು ಸ್ಪೇಸಿಂಗ್ ಸ್ವಲ್ಪ ಜಾಗ ಬೇಕು, ಅಲ್ಲಿ ಯುಟಿಲೈಸ್ ಮಾಡಬೇಕು ಅಂತ ಆ ರೀತಿ ಮಾಡಿದ್ವಿ. ಅಲ್ಲಿ ಖಾಲಿ ಜಾಗ ಆದ್ರೆ ನಮಗೆ ಇಳುವರಿ ಫಸಲು ಬರಲ್ಲ, ಕಾಫಿ ಬರಲ್ಲ. ಅದಕ್ಕೋಸ್ಕರ ಈ ಜಾಗದಲ್ಲೂ ನಾವು ಅದನ್ನ ಇಂಪ್ರೂವ್ಮೆಂಟ್ಸ್ ಗೋಸ್ಕರ ಈ ತರ ತಗೊಂಡಿದ್ವಿ. ನೀವು ಅಲ್ಲಿ 4.5 ಅಡಿಗೆ ಮಾಡಿರೋದು ಆ ಕಡೆ ಒಂದ್ ಕಡೆ ಬಂದಿದೆ, ಕೆಳಗಡೆ ಇದ್ರಲ್ಲಿ ಇಲ್ಲಿ ನಮಗೆ ತಾಯಿ ರೆಕ್ಕೆ ಸಿಕ್ಲಿಲ್ಲ. ಆಗ ಜಾಗ ಇಲ್ಲಿ ಸುಮ್ಮನೆ ಖಾಲಿ ಜಾಗ ಇರ್ತದೆ ಅಂತೇಳಿ ಪಕ್ಕದಲ್ಲಿ ಇನ್ನೊಂದು ಚಿಗುರು ಬಿಟ್ಟು ಈ ತರ ಗಿಡನ ನಾವು ಮಾಡ್ಕೊಂಡು. ಓಕೆ ಸರ್, ಈಗ ಕಾಫಿಯ ಅದರಲ್ಲೂ ಚಾಟನಿ ಅಂತ ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ. ಈಗ ಇಲ್ಲಿ ಅದನ್ನ ಕಸಿ ಮಾಡೋದು ಅಂತ ಹೇಳ್ತೀವಿ, ಗಿಡ ಕಸಿ ಮಾಡೋದು. ಈಗ ಇದು ಬಹಳ ಮುಖ್ಯ ಸರ್, ಯಾಕಂದ್ರೆ ನಮ್ಗೆ ನೆಕ್ಸ್ಟ್ ವರ್ಷ ನಮ್ಗೆ ಏನ್ ಇಳುವರಿ ಬರುತ್ತೆ ನಾವು ಕಸಿ ಮಾಡಿದ ಗಿಡಗಳಿಂದಾನೇ ಬರುತ್ತೆ. ಹಾಗಾಗಿ ಇದು ನೀವು ಯೂಶುವಲಿ ಯಾವಾಗ ಶುರು ಮಾಡ್ತೀರಿ ಸರ್? ನಾವು ಏಪ್ರಿಲ್ ಶುರು ಮಾಡ್ತೀವಿ. ಏಪ್ರಿಲ್ ಅಂದ್ರೆ ಹಣ್ಣು ಕೊಯ್ದ ನಂತರ ಶುರು ಮಾಡ್ತೀವಿ. ಹಣ್ಣು ಕೊಯ್ದು ಎಷ್ಟು ತಿಂಗಳ ಗ್ಯಾಪ್? 1 ತಿಂಗಳ ಗ್ಯಾಪ್ ಅಲ್ಲಿ ಈ ಕೆಲಸನ ಮಾಡ್ತೀವಿ. ಇದು ನೋಡಿ ಸರ್, ಇದ್ರಲ್ಲಿ ಇದೆಯಲ್ಲ, ಇದು ಕಸಿ ಮಾಡ್ಬೇಕು ಅಂದ್ರೆ ಇದು ಸೋಲ್ ರೆಕ್ಕೆ ಅಂತ ಇದಕ್ಕೆ ಹೇಳ್ತೀವಿ. ಅಂದ್ರೆ ಸೋಲ್ ರೆಕ್ಕೆ ಸೋಲುತ್ತಿರೋ ತುದಿಯಲ್ಲಿ ಏನು ಇರಲ್ಲ, ಇದ್ರ ಪಕ್ಕದಲ್ಲಿ ಮತ್ತೆ ಚಿಗುರು ಬಂದಿರ್ತದೆ ಇಲ್ಲಿ. ಇದು ಮುಂದಿನ ವರ್ಷಕ್ಕೆ ನಮಗೆ ಒಳ್ಳೆ ಕಾಫಿ ಬರ್ತದೆ. ಆ ಉದ್ದೇಶದಿಂದ ಇದು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದನ್ನ. ಈ ತರ ಇರ್ತದೆ. ಇದೇ ಗಿಡಗಸಿ ಅಂದ್ರೆ ಇದನ್ನ ಗಿಡದಿಂದ ತೆಗೆದಾಕ್ಬೇಕು. ಇದು ನಾವು ಏನಕ್ಕೆ ಕಟ್ ಮಾಡಿದೀವಿ ಅಂದ್ರೆ ಇಲ್ಲಿ ಬರೀ 2 ರಿಂದ 3 ಬರೀ ಫ್ಲಶ್ ಇದೆ, ಹೂ ಬರುತ್ತೆ. ಇದು ನಮ್ಗೆ ಯೂಸ್ ಆಗಲ್ಲ. ಇದು ಅಂದ್ರೆ ಕಾಫಿನೂ ಬರಲ್ಲ, ಯೂಸ್ ಇಲ್ಲ. ಆವಾಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕಟ್ ಮಾಡಿದ ಜಾಗದಲ್ಲಿ ಮತ್ತೆ ಈ ತರ ಚಿಗುರು ಬರುತ್ತೆ. ಆವಾಗ ಗಿಡ ಈ ಚಿಗುರು ಯಾವಾಗ ಸ್ಟಾರ್ಟ್ ಆಗಿರುತ್ತೆ? ಅದು ಮೊದಲೇ ಸ್ಟಾರ್ಟ್ ಆಗಿರ್ತದೆ. ಹಳೆ ನಾವೇನ್ ಕಸಿ ಮಾಡಿರ್ತೀವಿ, ಆ ಹಳೆ ಕಸಿ ಮಾಡಿದ್ದು ಈ ಚಿಗುರು ಇಲ್ಲಿ ಬಂದಿರ್ತದೆ. ಅದನ್ನ ನೋಡ್ಕೊಂಡು ನಾವು ಈ ತರ ರೆಕ್ಕೆನ ಕಟ್ ಮಾಡ್ತೀವಿ. ಸಪೋಸ್ ಇದು ಈ ರೆಕ್ಕೆಯಲ್ಲಿ ಸರ್ ಇಲ್ಲೆಲ್ಲ ಕಾಯಿ ಗೊಂಚಲಿದ್ದು ಇದೆಲ್ಲ ನಾವು ಕಟಾವ್ ಮಾಡಿದ್ವಿ. ಇಲ್ಲಂತೂ ಮುಂದಿನ ವರ್ಷ ನಮ್ಗೆ ಏನು ಬರೋದಿಲ್ಲ. ಇಲ್ಲಿ ಚಿಗುರು ಇಲ್ಲ, ಇಲ್ಲಿ ಫಸಲು ಬರಲ್ಲ, ಎಂತದು ಇಲ್ಲ ಇಲ್ಲ. ಸಪೋಸ್ ಇದು ಇಲ್ಲಿ ಏನಾದ್ರು ಚಿಗುರುತ್ತಂದ್ರೆ ನೀವು ಇಲ್ಲಿ ಕಟ್ ಮಾಡ್ತೀವಿ. ಅದು ನೆಕ್ಸ್ಟ್ ಇದೇ ತರ ಈ ರೆಕ್ಕೆಗಳು ಚೆನ್ನಾಗಿತ್ತು ಅಂದ್ರೆ ಇದನ್ನ ನಾವು ತೆಗಿಯಲ್ಲ, ಹಾಗೆ ಬಿಟ್ಬಿಡ್ತೀವಿ. ಓಕೆ, ಈಗ ಸೋಲುತ್ತಿರುವ ರೆಕ್ಕೆ ಅಂದ್ರೆ ಸೋಲ್ ರೆಕ್ಕೆ ಒಂದು ಹೋಯ್ತು. ಓಕೆ, ನೆಕ್ಸ್ಟ್ ಯಾವ್ದು ಕಟ್ ಮಾಡ್ತೀವಿ? ನೆಕ್ಸ್ಟ್
ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಈ ತರ ಈ ಕಡ್ಡಿಗಳೇನಾದ್ರೂ ಇದ್ರೆ ಕಡ್ಡಿಗಳೆಲ್ಲ ತೆಗಿತೀವಿ ನೋಡಿ. ಈ ತರ ಎಲ್ಲ ತೆಗೆದು ಗಿಡ ಅದ್ರಲ್ಲಿ ಇಂತ ಕಡ್ಡಿಗಳನ್ನೆಲ್ಲ ತೆಗೆದು ತರ್ಗು ಏನಾದ್ರು ಇದ್ರಲ್ಲಿ ಕೊಳೆ ರೋಗ ಬರ್ತದೆ. ಆ ಉದ್ದೇಶದಿಂದ ಇದ್ರಲ್ಲಿ ಇರ್ತಕ್ಕಂಥ ಈ ಒಣಗಿ ಎಲೆ ಇದನ್ನೆಲ್ಲ ತೆಗೆದು ಕೆಳಗಡೆ ಎಲ್ಲ ತೆಗೆದು ಹಾಕ್ತಿವಿ ನೋಡಿ. ಹಾಗೆ ಇಲ್ಲೊಂದು ನೋಡಿ, ಇದು ಸೋಲ್ರೆಕ್ಕೆ ಆಗಿದೆ. ಇದು ನಮಗಿಷ್ಟು ಕಾಯಿ ಸಿಗಲ್ಲ. ಇದು ಹೌದು, ಇದನ್ ಬರೀ 4 ಇದೆ. ಅದರಿಂದ ಇಲ್ಲಿ ನೋಡಿ ಒಳ್ಳೆ ಇಲ್ಲಿಂದ ಚಿಗುರಿದೆ ಚೆನ್ನಾಗಿದ್ದು. ಇಲ್ಲಿ ತೆಗ್ದಾಯ್ತು ನೋಡಿ. ಈ ತರ ಇದನ್ನ ನಾವು ಒಂದ್ ಸ್ವಲ್ಪ ಲೆಕ್ಕ ಇಟ್ಕೊಳಕ್ ಆಗಲ್ಲ, ಅದು ಬರಲ್ಲ, ಸೋಲ್ರೆಕ್ಕೆ ಆಗಿರುತ್ತೆ. ಅದು ಎಲ್ಲಿ ನೆಕ್ಸ್ಟ್ ನಮ್ಗೆ ಫ್ಲಶ್ ಬಂದಿರುತ್ತೆ, ಚಿಗುರು ಎಲ್ಲಿ ಬಂದಿರುತ್ತೆ ಅದೊಂದು ಸ್ವಲ್ಪ 1 ಇಂಚ್ ಗ್ಯಾಪ್ ಬಿಟ್ಟು ಅಲ್ಲಿ ಕಟ್ ಮಾಡ್ತೀವಿ. ಇದು ಡೆವಲಪ್ ಇದು ಮುಂದೆ ನೋಡಿ ಡೆವಲಪ್ ಆಯ್ತು ಬಂದ ಇದರಲ್ಲಿ ಮತ್ತೆ ಕೊನೆಗಳು ಬರ್ತದೆ, ರೆಕ್ಕೆ ಬರ್ತದೆ, ರೆಕ್ಕೆಗಳು ಬರ್ತಾ ಹೋಗುತ್ತೆ, ಹೂ ಬರ್ತಾ ಹೋಗುತ್ತೆ. ಗಿಡನು ಅದೇ ತರ ಕ್ಲೀನ್ ಮಾಡ್ಬೇಕು. ಆವಾಗ್ಲೇ ಹಳ ತರ್ಗು ಏನ್ ಇದ್ರಲ್ಲಿ ಏನ್ ಕಡ್ಡಿ ಕಸ ಇರುತ್ತೆ ಎಲ್ಲ ತೆಗ್ದ್ಬಿಡ್ಬೇಕು. ಈ ತೆಗಿತಾ ಇದ್ದೀನಿ. ನೋಡ್ಕೊಂಡು ಕಟ್ ಮಾಡ್ಬೇಕು, ಸುಮ್ನೆ ಸಿಕ್ಕಾಪಟ್ಟೆ ಕಟ್ ಮಾಡಾಗಿಲ್ಲ. ಅರ್ಧ ಅಡಿ ಅಂದ್ರೆ ನೋಡಿ ಈ ಸೆಂಟ್ರಲ್ಲಿ ಯಾವುದೇ ತರ ಚಿಗುರು ಬರಬಾರ್ದು. ಇಲ್ಲಿ ಮೇಲ್ಗಡೆ ಗ್ಯಾಪ್ ಇದೆ ಸರ್, ಇದು ಹೌದು. ಏನಕ್ಕೆ ಸರ್ ಇದು? ಗಾಳಿ ಬೆಳಕು ಇಲ್ಲಿ ಬರ್ಬೇಕು ಚೆನ್ನಾಗಿ, ಆವಾಗ ಗಿಡ ಇದು ಇಂಪ್ರೂವ್ ಆಗುತ್ತೆ. ಅದೇ ತರ ನೋಡಿ ಇಲ್ಲಿ ಎದುರು ಬರ್ತಾ ಇದೆ. ಅಂದ್ರೆ ಎಲ್ಲಾ ರೆಕ್ಕೆಗಳು ಹೊರಮುಖವಾಗಿಯೇ ಬರ್ಬೇಕು. ಇದು ರೆಕ್ಕೆ ಒಳಗಡೆ ಹೋಗ್ತಿದೆ, ಇದು ಒಳಗಡೆ ಹೋಗ್ತಾ ಇದೆ. ಇದು ನಮಗೆ ಬೇಡ. ಅದರಲ್ಲಿ ಸ್ವಲ್ಪ ಕಾಯಿ ಇರ್ಬೋದು, ಬಟ್ ನಮ್ಗೆ ಬೇಡ. ಇದು ಇದರಲ್ಲಿ ಇಷ್ಟಿದೆ, ಅದು ನಮಗೆ ಬೇಡ. ಅದನ್ನು ತೆಗೆದು ಹಾಕ್ಬಿಡ್ತೀವಿ.
ಇದು ಇಲ್ಲಿ ಗುಂಪಾಗಿದೆಯಲ್ಲ, ಇದು ಏನು? ಇದು ಮೂಲ ತಾಯಿ ರೆಕ್ಕೆನಾ? ಇದು ಮೂಲ ತಾಯಿ ರೆಕ್ಕೆ ನೋಡಿ, ಅಲ್ಲಿಂದ ಬಂತು. ಇದನ್ನ ಎಷ್ಟು ಚೆನ್ನಾಗಿದೆ, ಇದನ್ನ ಹಾಗೆ ಬಿಟ್ಕೋಬೇಕು, ನಾವು ತೆಗಿಯಾಗಿಲ್ಲ. ಮೂಲ ರೆಕ್ಕೆ ಇದು. ಇದು ಒಂದು ತಾಯಿ ರೆಕ್ಕೆ, ಇದು ತಾಯಿ ರೆಕ್ಕೆನೆ. ಇಲ್ಲಿಂದ ಬಂದಿದೆ ತಾಯಿ ರೆಕ್ಕೆ ಅಂದ್ರೆ. ಅಲ್ಲಿಂದ ಹೀಗೆ ಬಂದು ನೋಡಿ ಕೌಲು ಹೊಡೆದಿದೆ ಆ ಕಡೆ. ನಾವು ಕೌಲು ಇದೇನ್ ಕೌಲು ಹೊಡೆದಿದೆಯಲ್ಲ, ಈ ರೆಕ್ಕೆಗಳನ್ನ ಮಾತ್ರ ನಾವು ಕಸಿಗೆ ಬಳಸ್ಬೇಕು. ಇದು ಮಾತ್ರ ಮುಟ್ಟಂಗಿಲ್ಲ. ಇದು ಮುಟ್ಟಾಗಿಲ್ಲ, ಅಲ್ಲೂ ಕಡಿಯಾಗಿಲ್ಲ. ಇದ್ರಲ್ಲೇ ಏನಿದ್ರು ನಾವು ಬೇಡದೆ ಇರೋದು ಸೋಲ್ ರೆಕ್ಕೆ ಆ ತರ ತೆಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ಇದೊಂದು ಸ್ವಲ್ಪ ಗಾಳಿ ಬೆಳಕು ಆಡಂಗೆ ಮಾಡ್ಕೋಬೇಕು. ಯೂಶುವಲಿ ನೀವು ಈಗ ಈ ಭಾಗದಲ್ಲಿ ಅಂದಾಜಾಗಿ ಎಷ್ಟು ನೀವು ರೆಕ್ಕೆಗಳನ್ನ ಬಿಡ್ತೀರಾ ಸರ್? ಅಂದ್ರೆ ಒಂದ್ ಕಣ್ಣ ಅಂದಾಜಿಗೆ ಇಷ್ಟು ದಟ್ಟ ಇರಬೇಕು, ಇಷ್ಟು ಇಲ್ಲ. ಈ ತರ ಯಾವ್ದು ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿದೆ, ಇಷ್ಟೇ ತೆಗಿಬೇಕು ಇಷ್ಟು ಬಿಡ್ಬೇಕು ಅಂತ ಏನಿಲ್ಲ. ಸೋಲ್ ರೆಕ್ಕೆ ಯಾವ್ದಿದೆ, ಎದುರುಗಡೆ ಯಾವ ಚಿಗುರು ಬರುತ್ತೆ ಅದನ್ನ ಮಾತ್ರ ನಾವು ನೋಡ್ಬೇಕಬೇಕು ಹೊರತು ಬೇರೆ ಯಾವ್ದು ಕಟ್ ಮಾಡಾಗಿಲ್ಲ. ಓಕೆ ಸರ್, ಈಗ ಇದರಲ್ಲಿ ಈಗ ಒಂದು ಕಮ್ ಚಿಗುರು ಬರ್ತಾ ಇದೆ ಸರ್, ಇದು ಕಮ್ ಚಿಗುರೇನಾ? ಇದು ಹೌದು. ಇದನ್ನೆಲ್ಲ ತೆಗೆದು ಹಾಕೋದು ತಿಂಗಳಿಗೆ ಒಂದ್ಸರಿ ಆ ಕಮ್ ಚಿಗುರ್ನ ನಾವು ತೆಗಿಬೇಕು. ಓಕೆ, ನೀವು ಕಸಿ ಮಾಡೋ ಟೈಮಲ್ಲಿ ಯಾವ ಕಣ್ಣಿ ಕಾಣ್ತವೆ ಅದನ್ನ ಯಾವಾಗ್ಲೂ ಒಂದ್ಸರಿ ತೆಗಿತಾರೆ, ಮತ್ತೆ ತಿಂಗಳ ಮತ್ತೆ ತೆಗಿತಾನೆ ಇರ್ತಾರೆ. ಓಕೆ ಸರ್, ಇದು ಯೂಶುವಲಿ ನಾವು ಈಗ ಹಾರ್ವೆಸ್ಟ್ ಆದ್ಮೇಲೆ ಹಣ್ಣು ಕಟಾವಾದ ತಿಂಗಳ ನಂತರ ಇದನ್ನ ಮಾಡ್ತೀವಿ. ಓಕೆ, ಅವಾಗ ಇದು ಯಾವ ಸ್ಟೇಜ್ ಇರುತ್ತೆ ಸರ್? ಈಗ ನೀವು ಕಟ್ ಮಾಡಿದಿರಿ ಇದು ಒಂದು ಈಗ ನೋಡಿ 1 2 3 4 ಇದೆ. ಇದು ಅಪ್ ಟು ನೆಕ್ಸ್ಟ್ ಇದ್ರವರೆಗೂ ಮುಂದುವರೆದು ಬರ್ತಾನೆ ಇರುತ್ತೆ. 10 ಗೊಂಚಲು ಬರ್ಬೋದು, 12 ಬರ್ಬೋದು. ಇಂಪ್ರೂವ್ಮೆಂಟ್ಸ್ ರೆಕ್ಕೆ ಇದು ಇಲ್ಲಿ ತನಕ ಬರ್ತದೆ. ಅದನ್ನ ನಾವು ನೋಡ್ಬಿಡು ಹೆಲ್ತಿ ಆಗಿರೋದನ್ನ. ಈಗ ಬ್ಲಾಸಮ್ ಶವರ್ ಅಂತ ಹೇಳ್ತಾರಲ್ಲ ಸರ್, ನೀರ್ ಕೊಡೋದು ಅದು ಯಾವಾಗ ಮಾಡ್ತೀರಾ? ಯೂಶುವಲಿ ಫೆಬ್ರವರಿ 3ನೇ ವಾರ. ಈಗ ಇದು ಈಗ ಇಷ್ಟೇ ಇದೆ ಅಲ್ಲ ಸರ್, ಈಗ ಇಷ್ಟೇ ಬೆಳೆದಿದೆ ಅಂತ ಇಟ್ಕೊಳ್ಳಿ, ಇದು ಇನ್ನು ಮುಂದೆ ಗ್ರೋತ್ ಆಗುತ್ತೆ. ಈಗ ನೀರ್ ಎಷ್ಟು ಕೊಟ್ಟಿದಿರಲ್ಲ ಅದಷ್ಟೇ ಹೂ ಬಿಡುತ್ತೆ. ಇದು ಏನ್ ಬಂದಿದೆ ಇದು ಎಷ್ಟು ಮಾತ್ರ ಹೂ ಬರುತ್ತೆ. ಇಲ್ಲಿಂದ ಹೀಗೆ ನಿಂತಿದೆಯಲ್ಲ, ಇದು ನೆಕ್ಸ್ಟ್ ಇಯರ್ಗೆ ಕಂಟಿನ್ಯೂ ಆಗುತ್ತೆ. ಇಷ್ಟು ಮಾತ್ರ. ಇದನ್ನೇ ನಮಗೆ ಫಸಲು ಬಿಡೋದಂತ. ಇದು ನೋಡಿ, ಇದೆಲ್ಲ ಹೂ ಬಂದ್ಬಿಡ್ತದೆ. ಇದೆಲ್ಲ ನೀವು ನೀರ್ ಕೊಟ್ಟಾಗ ಇದು ಹೂ ಬಿಡುತ್ತೆ. ಮುಂದೆ ಏನ್ ಬರುತ್ತೆ ಅದು ನೆಕ್ಸ್ಟ್ ಇಯರ್ಗೆ ಮತ್ತೆ ಇದ್ರಲ್ಲೇ ಕಂಟಿನ್ಯೂ ಆಗುತ್ತೆ. ಒಂದೇ ಇದ್ರಲ್ಲಿ ಬರ್ತಾ ಇರುತ್ತೆ. ತುಂಬಾ ಸೋತ್ ಹೋಗಿದೆ, ಇದು ಪ್ರಯೋಜನ ಇಲ್ಲ ಅಂದಾಗ ಅಲ್ಲಿ ಕಟ್ ಮಾಡಿ ತೋರಿಸಿನಲ್ಲ, ಆ ತರ ಯೂಶುವಲಿ ಏನಾಗುತ್ತೆ ಅಂದ್ರೆ, ಈಗ ನೀವು ಒಂದು ಕೈಯಷ್ಟು ನೀವು ಮಾರು ಉದ್ದ ಇದ್ರೆ ಅದರಲ್ಲಿ ಅರ್ಧ ಚಿಗುರು ಇರ್ಬೇಕು. ಚಿಗುರು ಇರೋದು ಅರ್ಧ, ಅದು ಎಷ್ಟು ಬರುತ್ತೆ ಅಷ್ಟು. ಈಗ ಇದು ಫುಲ್ ಇದೆ, ಇದನ್ನ ನಾವು ತೆಗಿಯಾಗಿಲ್ಲ. ಅದ್ ನೋಡ್ಕೋಬೇಕು. ಇಲ್ಲಿಂದ ಈ ತರ ಚಿಗುರು ಬಂತು ಅಂದ್ರೆ ಅಲ್ಲಿಗೆ ನೋಡ್ಕೊಂಡು ನಾವು ತೆಗಿತೀವಿ, ಬಿಡಬಹುದು. ಈಗ ನಾವು ಯೂಶುವಲಿ ಇಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಸರ್, ಇಲ್ಲೆಲ್ಲ ಹಣ್ಣುಗಳಿದಾವೆ, ಅದ್ರ ಮುಂದೆ ಇದು ಚಿಗುರಿದೆ. ಇದು ನಮ್ಗೆ ನೆಕ್ಸ್ಟ್ ಇಯರ್ ಫಸಲು ಆ ರೀತಿ ಪ್ಲಾನ್ ಮಾಡ್ಕೊಂಡು ಸರ್. ಇವ್ ನೀವು ನೋಡ್ತಾ ಇದ್ರಲ್ಲ, ಇದು ನೂಲ್ ರೆಕ್ಕೆ. ಇದು ಒಂದೇ ಕಡೆ 7-8 ಚಿಗುರು ಬಂದಿರ್ತದೆ. ಅದ್ ನಮಗೆ ಬೇಡ, ಯಾವ್ದು ಹೆಲ್ತಿ ಆಗಿದೆ ಅದು ಬಿಟ್ಕೊಂಡು ಬಾಕಿದ್ನೆಲ್ಲ ತೆಗ್ದಾಕ್ಬಿಡ್ತೀವಿ. ನೂಲ್ ರೆಕ್ಕೆ ನೋಡಿದೆ 1 2 ಇಲ್ಲಿ ಪಕ್ಕ ಇರ್ಬೇಕು. ಇದ್ರ ಜೊತೆ 2 3 ಅಂಟ್ಕೊಂಡು ಬಂದ್ರೆ ಅದನ್ನ ತೆಗೆದು ಬಿಡ್ಬೇಕು. ತೆಗೆದೆ, ಈಗ 2 ಚಿಗುರು ತೆಗೆದಿದ್ದೀನಿ, 1 2 ಪಕ್ಕದಲ್ಲಿ ಬಿಟ್ಟಿದ್ದೀನಿ. ಮತ್ತೆ ಅರ್ಧ ಅಡಿ ಚಿಗುರು 2 ಆಪೋಸಿಟ್ ಹೋಗ್ತಾ ಇದೆ ಈ ಕಡೆಗೆ ಸೆಂಟ್ರಿಗೆ. ಅದರಿಂದ ಇದು ತೆಗಿತೀನಿ. ಮತ್ತೆ ಇಲ್ಲೊಂದು ನೂಲ್ ರೆಕ್ಕೆ ಇದೆ ನೋಡಿ, ಯಾವಾಗಲೇ ಹೇಳ್ದಂಗೆ ಇದನ್ನು ತೆಗಿತೀನಿ. ನೂಲ್ ರೆಕ್ಕೆ ಇದ್ರ ಒಳಗಡೆ ಇನ್ನೂ ಒಂದು ನೂಲ್ ರೆಕ್ಕೆ ಇದೆ, ಇದನ್ನು ತೆಗೆದೆ. ಇದು ನೂಲ್ ರೆಕ್ಕೆನೆ, ಇದು ನೂಲು. ಇಷ್ಟೊಂದೆಲ್ಲ ಬಂದ್ರೆ ನಮಗೆ ಇಳುವರಿ ಸಿಗಲ್ಲ. ವೀಕ್ಷಕರೇ, ಎಷ್ಟೊತ್ತು ಕುಮಾರ್ ಎಸ್ಟೇಟ್ ನ ಮ್ಯಾನೇಜರ್ ಆಗಿರುವಂತಹ ಶ್ರೀ ಧರ್ಮಗೌಡ ಅವರು ನಮಗೆ ಈ ಕಾಫಿಯಲ್ಲಿ ಕಸಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ನಾಟಿ ಮಾಡಿದಾಗ ಏನು ಮಾಡಬೇಕು, ಮತ್ತು ಗಿಡ ಒಂದ್ಸಲ ಇಳುವರಿ ಕೊಡೋಕ್ಕೆ ಶುರು ಮಾಡಿದಾಗ ಒಂದ್ಸಲ ಕಟಾವಾದ್ಮೇಲೆ ಯಾವಾಗ ಇಲ್ಲಿ ಕಾಫಿ ಕಸಿ ಅಂದರೆ ಕಾಫಿಯಲ್ಲಿ ಚಾಟ್ನಿ ಯಾವ ರೀತಿ ಮಾಡಬೇಕು, ಯಾವ ರೆಂಬೆ ಕೊಂಬೆಗಳನ್ನು ತೆಗಿಬೇಕು, ಮತ್ತು ಆ ರೀತಿ ತೆಗೆಯೋದ್ರಿಂದ ನಮಗೆ ಏನೆಲ್ಲ ಮಹತ್ವ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.